ಭೂಷಾರತ್ನಂ ಭುವನವಲಯಸ್ಯ ಕಿಲಾಶ್ಚರ್ಯರತ್ನಂ ಚಿಂತಾರತ್ನಂ ಜಗ ಬೋಧಿಮಂತಮಯಂತಂ ರಾಮಕೀತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯ ನಾರ್ಣವೇ ವಿಹರಂತೋ ಮಹಿ ಗುರವೋ ಮಮ ಅನೇಕ ಕಪಿಗಳ ಹೆಸರು ಬಂತು. ಪ್ರಧಾನ ಕಪಿಗಳೆಲ್ಲರೂ ಕೂಡ ದೊಡ್ಡ ದೊಡ್ಡ ಸೈನ್ಯವನ್ನೇ ಹೊತ್ತುಕೊಂಡು ಬಂದಿದ್ದಾರೆ. ಮುಂದೆ ಸುಗ್ರೀವ ಸರ್ ಹರಿ ವಾಯ್ಸ್ ಬ್ರೇಕ್ ಆಗ್ತದೆ ಸರ್ ಮಧ್ಯೆ ಸರ್. ನನ್ನ ಕುರಿತು ಶ್ರೀರಾಮನಿಗಾಗಿ ಕೈ ಮುಗಿ ಸರ್ ವಾಯ್ಸ್ ಬ್ರೇಕ್ ಆಗ್ತದೆ ತಮ್ಮದು ಸರ್. ಅಲ್ಲ ಸರ್ ಕೇಳ್ತಾ ಇದೆ, ಅದ್ರ ವಾಯ್ಸ್ ಬ್ರೇಕ್ ಆಗ್ತದೆ. ಈಗ ಕೇಳಿಸ್ತಿದ್ಯಾ? ಹಾ ಹೇಳಿ ಸರ್. ಹಾ ಸರ್. ಎಲ್ಲ ಸೇನೆಯ ಮುಖಂಡರನ್ನ ಮುಂದಿಟ್ಟುಕೊಂಡು ಕೈ ಮುಗಿದ ಸ್ಥಿತಿಯಲ್ಲಿ ಶ್ರೀರಾಮನಿಗೆ ಸೇವೆ ಮಾಡುವುದಕ್ಕೋಸ್ಕರ ತಾವೆಲ್ಲರೂ ಸಿದ್ಧ. ಜನ ಪ್ರಾಂಜಲಿಗಳಾಗಿ ಕೈ ಮುಗಿದವರಾಗಿ ರಾಮನನ್ನ ಎದುರು ನಿಂತಿದ್ದಾರೆ. ಸುಗ್ರೀವ ಮಾತಾಡುತ್ತಾ ಇದ್ದಾನೆ. ಸಹನ ಅವ್ರು ಹೇಳಿ. ನಿಯುಜ್ಯತಾಂ ನಿಜೇ ಕಾರ್ಯೇ ನಿಯುಜ್ಯತಾಂ ನಿಜೇ ಕಾರ್ಯೇ ನಿಯುಜ್ಯತಾಂ ನಿಜೇ ಕಾರ್ಯೇ ನಾಥ ದಾಸಾ ಅಮೀತವ ನಾಥ ದಾಸಾ ಅಮೀತವ ನಾಥ ದಾಸಾ ಅಮೀತವ ಇತ್ಯುಕ್ತೋ ಭಗವಾನೂಚೆ ಇತ್ಯುಕ್ತೋ ಭಗವಾನೂಚೆ ಇತ್ಯುಕ್ತೋ ಭಗವಾನೂಚೆ ತ್ವಂ ನಿಯುಂಕ್ಷ್ವ ಹರೀನಿತಿ ತ್ವಂ ನಿಯುಂಕ್ಷ ಹರೀನಿತಿ ತ್ವಂ ನಿಯುಂಕ್ಷ ಹರೀನಿತಿ. ಮತ್ತೆ ರಾಮನನ್ನ ಸಂಬೋಧಿಸಿ ಮಾತಾಡುತ್ತಾನೆ. ಹೇ ರಾಮ, ಹೇ ನಾಥ, ಹೇ ಒಡೆಯ, ಯಾವ ಕಾರಣದಿಂದ ಅಮೀ ವಾನರಾಹ ಈ ಎಲ್ಲ ನಮ್ಮ ಕಪಿಗಳು ತವ ದಾಸಾಹ ನಿನ್ನ ದಾಸ್ಯವನ್ನ ಬಯಸಿ ಬಂದವರಿದ್ದಾರೆ. ತಮ್ಮ ಕಾರ್ಯಗಳನ್ನ ಬೇರೆದ್ದನ್ನೆಲ್ಲ ಬಿಟ್ಟು ಬಂದವರು. ಅವರ ಈಗ ಪ್ರಧಾನ ಕಾರ್ಯ ಯಾವುದು ಅಂದ್ರೆ ಸೀತಾನ್ವೇಷಣ ತತ್ಪರರಾಗಿ ಬಂದಿದ್ದಾರೆ. ತಮ್ಮ ಕಾರ್ಯವೇ ಸೀತೆಯನ್ನು ಹುಡುಕುವುದೇ ಸ್ವಕೀಯ ಕಾರ್ಯ. ನಿಜೇ ಕಾರ್ಯೇ ನಿಯುಜ್ಯತಾಂ. ನಿಜ ಕಾರ್ಯ ಅಂದ್ರೆ ಸೀತೆಯನ್ನು ಹುಡುಕುವುದೇ ಪ್ರಧಾನ ಕಾರ್ಯ, ಮುಖ್ಯ ಕಾರ್ಯ ಅಂತ. ಆತ್ಮ ಸಮ್ಮತವಾದ ಆತ್ಮದ ಪ್ರೀತಿಗೆ ಕಾರಣವಾದಂತಹ ಸೀತೆಯ ಹುಡುಕಾಟದ ಕಾರ್ಯಕ್ಕಾಗಿ ಇವರನ್ನೆಲ್ಲ ನಿಯುಜ್ಯತಾಂ ಜೋಡಿಸಿ ಹೇಳಿ, ಏನ್ ಬೇಕಾದ್ರೂ ಕಾರ್ಯವನ್ನ ಹೇಳಿ. ಇತಿ ಉಕ್ತಃ ಹೀಗೆ ಹೇಳಲ್ಪಡಲು
ಭಗವಾನ್ ಶ್ರೀರಾಮಚಂದ್ರನು ಊಚೆ ಹೇಳಿದ ಏನು ಅಂತ, ತ್ವಂ ನಿಯುಂಕ್ಷ್ವ, ನೀನೇ ಆಜ್ಞಾಪನೆ ಮಾಡು, ನೀನೇ ಅವರನ್ನೆಲ್ಲ ಮುಖ್ಯ ಕಾರ್ಯಕ್ಕಾಗಿ ಅವರನ್ನ ಜೋಡಿಸು. ನಿಯುಂಕ್ಷ್ವತ್ವಂ ಹರಿನಿತಿ, ನೀನು ಕಪಿವೀರನನ್ನೆಲ್ಲ ನಾನು ಯಾವುದನ್ನ ಬೇಕು ಅಂತ ಬಯಸಿದ್ದೇನೋ ಅದೇ ಕಾರ್ಯಕ್ಕೆ ಅವರನ್ನ ಜೋಡಿಸು. ಸರ್ವಸಮರ್ಥನಾದ ಭಗವಂತನ ಆಜ್ಞೆಯನ್ನ ಸುಗ್ರೀವ ಗಂಭೀರವಾಗಿ ಸ್ವೀಕರಿಸಿ ಮುಂದೆ ಏನಾಯಿತು ಅಂತ ಮತ್ತೆ ಬರುತ್ತೆ. ಅಂತೂ ಭಗವಾನನು ಶಬ್ದವನ್ನು ಹಾಕಿದ್ಯಾಕೆ ಅಂದ್ರೆ ಸರ್ವ ಸಮರ್ಥ ಅವನು ಅಂತ. ನಿನ್ನ ಕರ್ತವ್ಯ ಈಗ ಸೀತೆಯನ್ನು ಹುಡುಕಿ ಕೊಡುವುದು, ನನ್ನ ಕೆಲಸ ಆದ್ರೂ ಕೂಡ ಕರ್ತವ್ಯ ನಿಂದು, ನನ್ಗೋಸ್ಕರ ಮಾಡುವುದಾದ್ರೂ ಈಗ ನೀನು ಏನು ನನಗೆ ಮಾತು ಕೊಟ್ಟಿದ್ದೆ ಅದನ್ನ ಪೂರೈಸ್ಲಿಕ್ಕೋಸ್ಕರ ಇವರನ್ನ ಕರೆ ತಂದಿದ್ದಿ, ನೀನೇ ಹೇಳು, ನೀನೇ ಅವರನ್ನ ನಿಯೋಜಿಸು, ಯಾವ ರೀತಿಯ ಕರ್ತವ್ಯವನ್ನು ನಿರ್ವಹಣೆ ಮಾಡ್ಲಿಕ್ಕಿದೆ ಅಂತ ಹೇಳೋರಿಗೆ. ನಿಯುಜ್ಯತಾಂ ನಿಜೇ ಕಾರ್ಯೇ ನಾಥ ದಾಸ ಅಮೀತವ, ಹೇ ನಾಥ ಅಮೀದಾಸಾಹ ತವ ನಿಜೇ ಕಾರ್ಯೇ ನಿಯುಜ್ಯತಾಂ, ಈ ಎಲ್ಲ ನಿನ್ನ ದಾಸರನ್ನ ನಿನ್ನ ಕಾರ್ಯಕ್ಕಾಗಿ ಜೋಡಿಸಿಕೋ. ಇತ್ಯುಕ್ತಃ ಭಗವಾನ್ ರಾಮಚಂದ್ರ ತ್ವಂ ಹರಿನ್ ನಿಯುಂಕ್ಷ್ವ ಇತಿ ಊಚೆ, ನೀನೇ ನಿನ್ನ ಕರ್ತವ್ಯದ ಪೂರಣೆಗಾಗಿ ಅವರನ್ನೆಲ್ಲರನ್ನು ಕೂಡ ಸೀತಾನ್ವೇಷಣ ಕಾರ್ಯಕ್ಕಾಗಿ ಜೋಡಿಸು. ಅರ್ಚನಾ ಅವರು ಹೇಳಿ. ಚತುಸ್ಸೃಷ್ವಪ್ಯಥೋ ದಿಕ್ಷು ಚತುಸ್ಸೃಷ್ವಪ್ಯಥೋ ದಿಕ್ಷು ಚತುಸ್ಸಹಸ್ರಶತೋ ದಿಕ್ಷು ವಾನರಾನ್ ವಾನರಾಧಿಪಃ ವಾನರಾಧಿಪಃ ಚೇತುಂ ತಾಂ ಸರೋಜಾಕ್ಷೀಂ ವಿಚೇತುಂ ತಾಂ ಸರೋಜಾಕ್ಷೀಂ ವೀರಾಂ ಸಂದಿದಿಶೇ ಕ್ರಮಾತ್ ವಿರಾನ್ ಸಂದಿದಿಶೇ ಕ್ರಮಾತ್ ತಸ್ಸೃಷು ಅಪ್ಯಥೋ ಅಪಿ ಅಥೋ ದಿಕ್ಷು ವಾನರಾನ್ ವಾನರಾಧಿಪಃ ವಿಚೇತುಂ ತಾಂ ಸರೋಜಾಕ್ಷೀಂ ವೀರಾನ್ ಸಂದಿದಿಶೇ ಕ್ರಮಾತ್. ವಾನರಾಧಿಪಃ ಅಥ ಅಂದ್ರೆ ಆ ಬಳಿಕ, ಅಥೋ ವಾನರಾಧಿಪಃ, ರಾಮಚಂದ್ರ ಹೀಗೆ ನೀನೇ ನಿನ್ನ ಕರ್ತವ್ಯ ಪೂರಣೆಗಾಗಿ ವಾನರರನ್ನೆಲ್ಲ ಜೋಡಿಸು ಅಂತ ಆದೇಶವನ್ನ ಪಡೆದ ಮೇಲೆ ಚತಸ್ಸೃಷು ಅಂದ್ರೆ 4 ದಿಕ್ಕುಗಳಿಗೆ, ಚತಸ್ಸೃಷು ದಿಕ್ಷು ಸರೋಜಾಕ್ಷೀಂ ತಾಂ ವಿಚೇತುಂ, ಕಮಲದಂತಹ ಕಂಗಳುಳ್ಳ ಸುಂದರಿಯಾದ ಸೀತಾಮಾತೆಯನ್ನು ವಿಚೇತುಂ ಹುಡುಕುವುದಕ್ಕಾಗಿ, ವೀರಾನ್ ವೀರರಾದ ವಾನರ ಮಂದಿಯನ್ನ ಕ್ರಮಾತ್ ಪೂರ್ವಾದಿ ದಿಕ್ಕುಗಳನ್ನ ಅನುಸರಿಸಿ ಸಂದಿದಿಶೆ ಅವರನ್ನೆಲ್ಲ ಕಳುಹಿಸಿಕೊಟ್ಟ. ಯಾವ್ಯಾವ ದಿಕ್ಕಿಗೆ ಯಾರ್ಯಾರು ಹೋಗ್ಬೇಕು ಅನ್ನುವ ಆದೇಶವನ್ನ ಮಾಡಿದ. ಚತಸ್ಸೃಷು ಸಪ್ತಮಿ ಬಹು ಸ್ತ್ರೀಲಿಂಗ, ಹಿಂದಿನ ಶ್ಲೋಕದಲ್ಲೂ ಆಗ್ಲಿಲ್ಲ ಅಂತಲ್ಲ. ನಿಯುಜ್ಯಂತಾಂ ನಿಯುಜ್ಯೇತಾಂ ಯುಜುರ್ಯೋಗೆ ಅನ್ನುವ ಧಾತುವಿನ ಕರ್ಮಣಿ ಪ್ರಯೋಗದ ಲೋಟ್ಲಕಾರದ ಪ್ರಥಮ ಪುರುಷ ಬಹುವಚನ. ನಿಜೇ ಕಾರ್ಯೇ ಸಪ್ತಮಿ ಏಕ, ಎರಡು ಕೂಡ ನಾಥ ಸಂಬೋಧನ. ದಾಸಾ ಅಮೀ ಎರಡು ಕೂಡ ಪುಲ್ಲಿಂಗ ಪ್ರಥಮ ಬಹು. ತವ ಷಷ್ಠಿ ಏಕ. ಇತಿ ಉಕ್ತಃ ಇತ್ಯುಕ್ತಃ ಎಣ್ ಸಂಧಿ. ಭಗವಾನ್ ಊಚೆ ಕೇವಲ ಸಂಯೋಗ ಆಗಿದೆ, ಅಲ್ಲೇನು ಸಂಧಿ ಇಲ್ಲ. ಭಗವಾನ್ ಪುಲ್ಲಿಂಗ ಪ್ರಥಮ ಏಕ, ಊಚೆ ಲಿಟ್ ಪ್ರಥಮ ಏಕ,
ತ್ವಂ ತ್ರಿಲಿಂಗಕಃ ಪ್ರಥಮ ಏಕ, ನಿಯುಂಕ್ಷ್ವ ಯುಜುರ್ಯೋಗೆ ಮತ್ತೆ ಲೋಟ್ ಮಧ್ಯಮ ಏಕ, ಹರೀನ್ ದ್ವಿತೀಯ ಏಕ ಇತಿ ಅವ್ಯಯ. ಚತಸೃಷ್ವಪ್ಯಥೋ ಅನ್ನುವಲ್ಲಿ ಚತಸೃಷು ಅಪಿ, ಚತಸೃಷ್ವಪಿ ಎಣ್ಸಂಧಿ, ಅಪಿ ಅಥೋ ಅಪ್ಯಥೋ ಮತ್ತೆ ಎಣ್ಸಂಧಿ, ಚತಸೃಷು ಮತ್ತು ದಿಕ್ಷು ಎರಡು ಕೂಡ ಸ್ತ್ರೀಲಿಂಗ, ಸಪ್ತಮಿ ವಿಭಕ್ತಿ ಬಹುವಚನ. ಅಪಿ ಅಥೋ ಎರಡು ಅವ್ಯಯ, ದಿಕ್ಷು ಅದು ಬಂತು ಹಿಂದೆ. ವಾನರಾನ್ ದ್ವಿತೀಯ ಬಹು, ವಾನರಾಣಾಮಧಿಪಃ ವಾನರಾಧಿಪಃ ಪುಲ್ಲಿಂಗ ಪ್ರಥಮ ಏಕ, ವಾನರಾಣಾಮಧಿಪಃ ಅಂದ್ರೆ ವಾನರರ ನಾಯಕ ಅಂತ ಅರ್ಥ. ಇದಕ್ಕೆ ತತ್ಪುರುಷದಲ್ಲಿ ಷಷ್ಠಿ ತತ್ಪುರುಷ ಅಂತ ಹೇಳ್ತಾರೆ. ವಾನರ ಶಬ್ದದ ಅರ್ಥ ಷಷ್ಠಿಯ ಮೂಲಕ ಗೊತ್ತಾಗುತ್ತೆ, ಅದರಿಂದಾಗಿ ಅದನ್ನು ಷಷ್ಠಿ ತತ್ಪುರುಷ. ವಿಚೇತುಂ ತುಮುನ್ ಪ್ರತ್ಯಯಾಂತಮ ವ್ಯಯಂ, ತಾಂ ದ್ವಿತೀಯ ವಿಭಕ್ತಿ ಏಕವಚನ ಸ್ತ್ರೀಲಿಂಗ, ಸರೋಜಾಕ್ಷೀಂ ದ್ವಿತೀಯ ವಿಭಕ್ತಿ ಏಕವಚನ, ಸರೋಜವತ್ ಅಕ್ಷಿಣೀ ಯಸ್ಯಾಹ ಸಾ ಸರೋಜಾಕ್ಷಿ, ವೀರಾನ್ ಪುಲ್ಲಿಂಗ ಪ್ರಥಮ ಬಹು, ಸಂದಿದಿಶೆ ಲಿಟ್ ಪ್ರಥಮ ಏಕ, ದಿಶ ಅತಿಸರ್ಜನೆ ಅಂತ ಧಾತು, ಆತ್ಮನೇಪದಿ, ಕ್ರಮಾತ್ ಅವ್ಯಯ. ಚೈತ್ರ ಅವ್ರು ಹೇಳಿ. ವಿನತತ್ವಂ ಹರಿಗಣೈಃ, ವಿನತತ್ವಂ ಹರಿಗಣೈಃ, ವಿನತತ್ವಂ ಹರಿಗಣೈಃ, ಸಾಕಮೈಂದ್ರೀಂ ದಿಶಂ ವ್ರಜ, ಸಾಕಮೈಂದ್ರೀಂ ದಿಶಂ ವ್ರಜ, ಸಾಕಮೈಂದ್ರೀಂ ದಿಶಂ ವ್ರಜ, ಋಗ್ಯತಾಂ ತತ್ರ ವೈದೇಹಿ, ಮೃಗ್ಯ ಕ್ಷಮಿಸಿ ಋಗ್ಯತಾಂ ತತ್ರ ವೈದೇಹಿ, ಮೃಗ್ಯತಾಂ ತತ್ರ ವೈದೇಹಿ, ಮೃಗ್ಯತಾಂ ತತ್ರ ವೈದೇಹಿ, ಹಿಮೇ ಸಚಿವ ಸದಾ, ತ್ವಂ ಹಿ ಮೇ ತ್ವಂ ಹಿ ಮೇ ಸಚಿವಃ ಸದಾ, ತ್ವಂ ಹಿ ಮೇ ಸಚಿವಃ ಸದಾ. ವಿನತ ಅಂತ ಒಬ್ಬ ನಾಯಕ, ಅವನು ಕಪಿಗಳ ವೀರರಲ್ಲಿ ಒಬ್ಬ, ವಿನತ ಅಂತ ಅವನ ಹೆಸರು. ತ್ವಂ ಹರಿಗಣೈಹಿ ಸಾಕಂ ಐಂದ್ರೀಂ ದಿಶಂ ವ್ರಜ, ನೀನು ಕಪಿಗಳ, ಹರಿ ಅಂದ್ರೆ ಕಪಿಗಳು ಅಂತ ಅರ್ಥ, ಹರಿಗಣೈಹಿ ಕಪಿಗಳ ಗುಂಪನ್ನ ಕಟ್ಟಿಕೊಂಡು, ಹರಿಗಣೈಹಿ ಸಾಕಂ ಹರಿಗಣಗಳ ಜೊತೆಗೆ, ಐಂದ್ರೀಂ ಇಂದ್ರ ಅಭಿಮಾನಕವಾದಂತಹ ಪೂರ್ವ ದಿಕ್ಕು, ಐಂದ್ರಿ ಅಂತ ಪೂರ್ವ ದಿಕ್ಕಿಗೆ ಮತ್ತೊಂದು ಹೆಸರು, ಐಂದ್ರೀಂ ದಿಶಂ ಪೂರ್ವದ ದಿಕ್ಕನ್ನು, ವ್ರಜ ಹೋಗು. ಏನ್ ಮಾಡಬೇಕು? ತತ್ರ ವೈದೇಹಿ ಮೃಗ್ಯತಾಂ, ಅಲ್ಲಿ ನೀನು ವೈದೇಹಿಯನ್ನ ಹುಡುಕಬೇಕು. ತ್ವಂಹಿಮೇ ಸಚಿವ ಸದಾ, ಆ ದಿಕ್ಕಿನ ಆಪ್ತ ಅಮಾತ್ಯ ನೀನೇ ಆದ್ರಿಂದಾಗಿ, ನನ್ನ ಆಪ್ತ ಅಮಾತ್ಯರಲ್ಲಿ ನೀನು ಮುಖ್ಯನಾದ್ರಿಂದಾಗಿ ಪೂರ್ವ ದಿಕ್ಕಿಗೆ ನಿನ್ನನ್ನ ಸಚಿವನಾಗಿ ಕಳುಹಿಸ್ತಾ ಇದ್ದೇನೆ. ಸಚಿವ ಅಂದ್ರೆ ಕಾರ್ಯ ರೂಪುರೇಷೆಯನ್ನ ಹಾಕಿಕೊಂಡು ಮುನ್ನಡೆಸಲಿಕ್ಕೆ ಬೇಕಿರುವ ನಾಯಕ. ನೀನು ನನಗೆ ಸಚಿವ, ಸಚಿವ ಅಂದ್ರೆ ಕಾರ್ಯರೂಪಕ್ಕೆ ತರುವವ ಅಂತ ಅರ್ಥ. ತ್ವಂಹಿಮೇ ಸಚಿವ ಸದಾ, ನೀನೇ ನನಗೆ ಈ ದಿಕ್ಕಿಗೆ ಸಂಬಂಧಪಟ್ಟ ಸೇನೆಯನ್ನ ಕೊಂಡೊಯ್ಯುವಾಗ ಅವರನ್ನೆಲ್ಲ ಮುನ್ನಡೆಸಲಿಕ್ಕೆ ಬೇಕಿರುವ ನಾಯಕನಾಗಿ ಮುಖ್ಯ ಪಾತ್ರವನ್ನ ವಹಿಸಬೇಕಾದವನು ನೀನೇ. ಅದರಿಂದಾಗಿ ನಿನ್ನನ್ನು ಕಳಿಸ್ತಾ ಇದ್ದೇನೆ. ನೀನು ಪೂರ್ವದ ದಿಕ್ಕಿಗೆ ಸಂಬಂಧಪಟ್ಟ ಸೇನೆಯನ್ನು ಹೊತ್ತುಕೊಂಡು ಸಾಗಿ ಸೀತೆಯನ್ನ ಹುಡುಕಾಡು. ಯಾಕೆಂದ್ರೆ ಎಲ್ಲಿ ಇಟ್ಟಿದ್ದಾನೆ ಅಂತ ಗೊತ್ತಿಲ್ಲ ಈಗ ಸೀತೆಯನ್ನ. ರಾವಣ ಕದ್ದೊಯ್ದಿದ್ದಾನೆ ಅನ್ನೋದು ಸ್ಪಷ್ಟ. ಅವನ ಲಂಕೆ ಅನ್ನೋದು ಅವನು ಎಲ್ಲಿ ಬೇಕಾದ್ರೂ ಓಡಾಡ್ತಾನೆ, ಅದರಿಂದಾಗಿ ಅದೆಲ್ಲ ಒಂದು ಊಹೆ ಅಷ್ಟೇ. ಎಲ್ಲಿಯೂ ಇಡ್ತಾರೆ, ಯಾರು ಕೂಡ ಕದ್ದೊಯ್ದದನ್ನು ಮನೆಯಲ್ಲಿ ಇಡಲ್ಲ, ಇನ್ನೆಲ್ಲಾದ್ರೂ ಅಡಗಿಸಿಡ್ತಾರೆ. ಆ ಯೋಚನೆಯಿಂದ ಎಲ್ಲಾ ಕಡೆಗೆ ಹುಡುಕಬೇಕಾದುದು ಅನಿವಾರ್ಯವಾಗಿತ್ತು. ಹಾಗಾಗಿ ಪೂರ್ವದ ದಿಕ್ಕಿಗೆ ವಿನತ ಎನ್ನುವನ ಕಪಿನಾಯಕನ ನೇತೃತ್ವದಲ್ಲಿ ಪೂರ್ವದ ದಿಕ್ಕಿನ ಕಡೆಗೆ ಸೀತೆಯ ಹುಡುಕಾಟಕ್ಕಾಗಿ ಸೇನೆ ಚಲಿಸಿತು. ವಿನತ ಸಂಬೋಧನ ಪ್ರಥಮ, ತ್ವಂ ತ್ರಿಲಿಂಗಕಃ ಪ್ರಥಮ ವಿಭಕ್ತಿ ಏಕವಚನ, ಹರಿಣಾಂ ಗಣಃ ಹರಿಗಣಃ ತೈಹಿ ಹರಿಗಣೈಃ ತೃತೀಯ ಬಹು, ಸಾಕಂ ಅವ್ಯಯ ಅದು ಜೊತೆಗೆ ಅನ್ನುವ ಅರ್ಥದಲ್ಲಿ, ಸಹ ಸಾಕಂ ಸಾರ್ಧಂ ಇದೆಲ್ಲ ಜೊತೆಗೆ ಅವನೊಟ್ಟಿಗೆ. ಪಿತ್ರಾ ಸಾಕಂ ಪುತ್ರಃ ಗಚ್ಚತಿ, ಮಾತ್ರಾ ಸಾಕಂ ಬಾಲಿಕಾ ನಮತಿ ಅಂತ ಹೇಳುವಾಗ ಸಾಕಂ ಅನ್ನೋದು ಜೊತೆಗೆ. ಐಂದ್ರೀಂ ಇಂದ್ರಸ್ಯ ಸಂಬಂಧಿ ಐಂದ್ರೀ,
ಪೂರ್ವ ಅಂತ ಅರ್ಥ, ಪೂರ್ವ ದಿಕ್. ದಿಶಂ ವ್ರಜ, ಐಂದ್ರೀಂ ದಿಶಂ ಸ್ತ್ರೀಲಿಂಗ ದ್ವಿತೀಯ ಭಕ್ತಿ ಏಕವಚನ, ವ್ರಜ ಲೋಟ್ ಮಧ್ಯಮ ಏಕ, ಮೃಗ್ಯತಾಂ ಲೋಟ್ ಪ್ರಥಮ ಏಕ, ತತ್ರ ಅವ್ಯಯ, ವೈದೇಹಿ ಪುಲ್ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ, ತ್ವಂ ತ್ರಿಲಿಂಗಕಃ ಪ್ರಥಮ ಏಕ, ಹಿ ಅವ್ಯಯ, ಮೇ ಷಷ್ಠಿ ಏಕ, ಸಚಿವಃ ಪುಲ್ಲಿಂಗ ಪ್ರಥಮ ಏಕ, ಸದಾ ಅವ್ಯಯ. ಸುಪ್ರಿಯ ಅವರು ಹೇಳಿ. ಯಮುನೋಪವನಂ ಗತ್ವಾ यमुनोपवनं गत्वा यमुनोपवनं गत्वा ಯಾಮುನಂಚ ಮಹಾಗಿರಿಂ यामुनं च महागिरिं यामुनं च महागिरिं ಸೀತಾ ವಿಚೀಯತಾಂ ಗಂಗಾಂ सीता विचीयतां गंगां सीता विचीयतां गंगां ರಯೂಂ ಕೌಶಿಕೀಂ ತಥಾ. सरयूं कौशिकीं तथा सरयूं कौशिकीं तथा ಯಮುನೋಪವನಂ, ಯಮುನೆಯ ತೀರದಲ್ಲಿರುವ ಉಪವನವನ್ನ ತೆರಳಿ, ಯಮುನೆಗೆ ಸಂಬಂಧಿಸಿದ ಒಂದು ದೊಡ್ಡ ಬೆಟ್ಟ ಇದೆ, ಆ ಯಾಮುನಗಿರಿಯನ್ನು ಕೂಡ ನೀನು ಹೋಗಿ ಸೀತೆಯನ್ನ ಹುಡುಕಬೇಕು. ಸೀತಾ ವಿಚೀಯತಾಂ, ಸೀತೆಯನ್ನ ಹುಡುಕಬೇಕು. ಅಷ್ಟೇ ಅಲ್ಲ, ಗಂಗಾ, ಸರಯು ಮತ್ತು ಕೌಶಿಕಿ ಈ ನದಿಗಳಲ್ಲೂ ಸೀತೆಗೆ ಏನಾದ್ರೂ ಪ್ರವೇಶಕ್ಕೆ ಅವಕಾಶ ಇತ್ತ, ಸೀತೆ ಅಲ್ಲೆಲ್ಲಾದ್ರೂ ಹೋಗಿದ್ದಾಳ? ಗಂಗಾ, ಸೀತಾ, ಕೌಶಿಕಿ ಈ ನದಿಗಳನ್ನೂ ಕೂಡ ಪ್ರವೇಶಿಸಿ, ಅದರ ನಡುಗಡ್ಡೆಗಳಿರ್ತವೆ, ಎಲ್ಲೋ ನಡುಗಡ್ಡೆ ಅಂದ್ರೆ ಒಂದು ಸಣ್ಣ ದ್ವೀಪದ ತರ, ಅಲ್ಲೆಲ್ಲೋ ಯಾರು ಬರಲ್ಲ ಅಂತ ಸಂಗ್ರಹ ಮಾಡಿ ರಕ್ಷಣೆ ಮಾಡಿ ಇಟ್ಟಿರಬಹುದು. ಅಂತಹ ಸೀತೆಯ ಹುಡುಕಾಟದ ಅವಕಾಶವನ್ನ ನೀನು ಪಡೆದಿದ್ದಿ. ಅಲ್ಲಿಯೂ ಕೂಡ ಎಲ್ಲಾ ಕಡೆ ಸೀತೆಯನ್ನ ನೋಡಿಕೊಂಡು ಬಾ. ಯಮುನೋಪವನಂ, ಯಮುನಾಯಾಹ ಉಪವನಂ, ಯಮುನೋಪವನಂ ದ್ವಿತೀಯ ವಿಭಕ್ತಿ ನಪುಂಸಕಲಿಂಗ ಏಕವಚನ. ಗತ್ವಾ ತ್ವಾ ಪ್ರತ್ಯಯಾಂತಂ ಅವ್ಯಯಂ, ಯಾಮುನಂ ಮಹಾಗಿರಿಂ ಎರಡೂ ಕೂಡ ಪುಲ್ಲಿಂಗ ಪ್ರಥಮ ದ್ವಿತೀಯ ಏಕ. ಮಹಾಗಿರಿ ಮಹಾಗಿರಿ ಮಹಾಗಿರಯ, ಮಹಾಗಿರಿಂ ದ್ವಿತೀಯ ಭಕ್ತಿ ಏಕವಚನ. ಚ ಅವ್ಯಯ, ಸೀತಾ ಸ್ತ್ರೀಲಿಂಗ ಪ್ರಥಮ ಏಕ, ವಿಚೀಯತಾಂ ಚಿಂಚಯನೆ, ಲೋಟ್ ಕರ್ಮಣಿ ಪ್ರಥಮ ವಿಭಕ್ತಿ ಏಕವಚನ, ಗಂಗಾಂ ಸರಯೂಂ ಕೌಶಿಕೀಂ ಸ್ತ್ರೀಲಿಂಗ ಪ್ರಥಮ ದ್ವಿತೀಯ ವಿಭಕ್ತಿ ಏಕವಚನ, ತಥಾ ಅವ್ಯಯ. ಇನ್ನೊಬ್ರು ಸುಪ್ರಿಯ. ನರ್ಮದಾಂ ಚ ನದಂ ಶೋಣಂ, नर्मदां च नदं शोणं नर्मदां च नदं शोणं ಕಾವೇರೀಂ ಗೋಮತೀಮಪಿ, कावेरीं गोमतीमपि कावेरीं गोमतीमपि ಪೂರ್ವಾಂ ಸರಸ್ವತೀಂ ಭೂಯೋ, पूर्वा सरस्वती भूयो पूर्वा सरस्वती भूयो ಮಾಗಧಾನ್ ಕೋಶಿಕೋಸಲಾನ್ ಮಾಗಧಾನ್ ಕಾಶಿಕೋಸಲಾನ್. मागधान् काशिकोशलान् मागधान् काशिकोशलान्. ನರ್ಮದಾಂ, ನರ್ಮದಾ ನದಿಯನ್ನು ಕೂಡ ಹೋಗಿ ಹುಡುಕಬೇಕು. ತಥಾ ನದಂ ಶೋಣಂ, ನದ ಅಂದ್ರೆ ಗಂಡು ನದಿ, ಗಂಡು ನದಿ ಶೋಣ ಅಂತ ಅದರ ಹೆಸರು. ಶೋಣಂ ನದಂ, ಗಂಡು ನದಿಯಾದ ಶೋಣವನ್ನು ಕೂಡ, ಕಾವೇರೀಂ ಸ್ತ್ರೀ ದೇವತಾಕವಾದಂತ, ಅದಕ್ಕೆ ಹೆಸರು ನದಿ ಸ್ತ್ರೀಯ ಪುಮ್ಮ ಸಮಸ್ಯೆ ಅಲ್ಲ, ನದಿಯ ದೇವತೆ ಸ್ತ್ರೀಯೋ ಪುಂ ಅನ್ನುವುದರ ಮೇಲೆ ಅದರ ನದ ನದಿ ಅಂತ ಹೆಸರು ಬರುತ್ತಷ್ಟೆ. ಕಾವೇರಿ ಅಂತ ಅನ್ನುವ ನದಿಯ ದೇವತೆ ಕಾವೇರಿ ನದಿಯ ಅಭಿಮಾನಿನಿ, ಆದ್ರಿಂದಾಗಿ ನದಿಗೆ ಕಾವೇರಿ ಅಂತ ಹೆಸರು ಬರುತ್ತೆ. ಹಾಗೆ ಗೋಮತೀಂ ಅಪಿ, ಗೋಮತಿಯನ್ನು ಕೂಡ ವಿಚೀಯತಾಂ. ಪೂರ್ವಾಂ ಸರಸ್ವತೀಂ, ಅಷ್ಟೇ ಅಲ್ಲ, ಪೂರ್ವದ ದಿಕ್ಕಿಗೆ ಹರಿದಿರುವ ಸರಸ್ವತಿ ನದಿಯನ್ನು ಕೂಡ ಭೂಯ, ಮತ್ತೆ ಮತ್ತೆ ಗಮನಿಸಿ ಹುಡುಕ್ಬೇಕು. ಒಂದ್ಸರ್ತಿ ನೋಡಿ ಬಂದು ಆಯ್ತು ಹುಡುಕಿದ್ದೇವೆ ನಮ್ಗೆ ಗೊತ್ತಾಯ್ತು ಅಂತ ಅನ್ಕೊಂಡ್ ಬರಬೇಡಿ. ಪೂರ್ವಾಂ ಸರಸ್ವತೀಂ ಭೂಯ ಮಾಗಧಾನ್ ಕಾಶಿಕೋಸಲಾನ್, ಮಗಧ ದೇಶದ ಸುತ್ತಲೂ ಹುಡುಕಿ, ಕಾಶಿ ದೇಶದ ಸುತ್ತಲೂ ಹುಡುಕಿ, ಕೋಸಲ ದೇಶದತ್ತವೂ ಕೂಡ ಹುಡುಕಿ. ಅಲ್ಲಿ ಅವ್ರು ಎಲ್ಲಿದ್ದಾರೋ ಅಲ್ಲೇ ಇಟ್ಟು ಬಿಟ್ರೆ ಅಲ್ಲಿ ಯಾರು ಹುಡುಕುದೇ ಇಲ್ಲ.
ಹಾಗೆ ಈ ಕೋಸಲ ದೇಶದಲ್ಲೂ ನಮ್ದೇ ರಾಜ್ಯ ಆಗಿದ್ರು ಕೂಡ ನಮಗೆ ಗೊತ್ತಿಲ್ಲದ ಕೆಲವು ಜಾಗಗಳಿರ್ಬೋದು. ಅಂತಹ ಜಾಗದಲ್ಲಿ ಭೂಯಃ ವಿಚೀಯತಾಂ, ವಿಚೀಯತಾಂ ಅನ್ನೋದು ಹಿಂದಿನ ಶ್ಲೋಕದ ಶಬ್ದವನ್ನ ಇಲ್ಲಿ ಜೋಡಿಸ್ಕೊಳ್ಬೇಕು. ಪೂರ್ವದ ದೇಶದಲ್ಲೂ ಕೂಡ ಹುಡುಕಬೇಕು, ಸ್ವತಃ ಕಾಶಿ ಕೋಸಲಗಳಲ್ಲೂ ಕೂಡ ಸೀತೆಯನ್ನ ಅಡಗಿಸಿ ಏನಾದ್ರೂ ಇಟ್ಟಿರುವ ಸಾಧ್ಯತೆಗಳಿರುತ್ತೆ ಅನ್ನುವ ಕಾರಣಕ್ಕಾಗಿ ಹುಡುಕಬೇಕು ಅನ್ನುವ ಮಾತನ್ನ ಹೇಳ್ತಾ ಇದ್ದಾರೆ. ನರ್ಮದಾಂ, ಕಾವೇರೀಂ, ಗೋಮತೀಂ, ಪೂರ್ವಾಂ, ಸರಸ್ವತೀಂ ಎಲ್ಲವೂ ಸ್ತ್ರೀಲಿಂಗ ಪ್ರಥಮ ದ್ವಿತೀಯ ಭಕ್ತಿ ಏಕವಚನ. ಶೋಣಂ, ನದಂ ದ್ವಿತೀಯ ಭಕ್ತಿ ಪುಲ್ಲಿಂಗ ಏಕವಚನ. ಭೂಯಃ ಅವ್ಯಯ, ಚ ಅವ್ಯಯ, ಮಾಗಧಾನ್ ಕಾಶಿಕೋಸಲಾನ್ ಪುಲ್ಲಿಂಗ ದ್ವಿತೀಯ ವಿಭಕ್ತಿ ಬಹುವಚನ. ಅಲ್ಲಿಗೆ ಒಂದು ಪೂರ್ವದ ದಿಕ್ಕಿನ ಇನ್ನು ಮುಗ್ದಿಲ್ಲ, ಇನ್ನು ಪೂರ್ವದ ದಿಕ್ಕಿನ ಕೆಲವು ಪರಿಚಯ ಕೊಡ್ತಾರೆ. ಗುರುಗಳೇ, ಪೂರ್ವದಲ್ಲಿ ಸರಸ್ವತಿ ಬರುತ್ತಾ, ಪಶ್ಚಿಮದಲ್ಲಲ್ವಾ? ಅಲ್ಲ, ಪೂರ್ವದಲ್ಲಿ ಸರಸ್ವತಿ ಅಂತಂದ್ರೆ ಪೂರ್ವದ ದಿಕ್ಕಿಗೆ ಹರಿದ ಭಾಗ ಒಂದಿದೆ. ಓಕೆ ಓಕೆ ಓಕೆ. ನದಿ ಹರಿಯುವ ದಿಕ್ಕುಗಳು ತುಂಬಾ ಕಡೆಗಿರುತ್ತಾಗಿ ಪೂರ್ವದ ದಿಕ್ಕಿಗೆ ಹರಿದ ಭಾಗ ಒಂದಿದೆ, ಗಂಗೆಗೆ ಸೇರುವಂತದ್ದು. ಆ ಭಾಗದಲ್ಲೂ ಹುಡುಕ್ಬೇಕು. ಅದಕ್ಕೆ ಶಬ್ದ ಕೊಟ್ಟಿದ್ದಾರೆ, ಪೂರ್ವಾಂ ಸರಸ್ವತೀಂ. ಪೂರ್ವದ ದಿಕ್ಕಿಗೆ ಒಂದು ಕವಲು ಹರಿದ ಭಾಗದಲ್ಲೂ ಆಕೆ ಅಂದ್ರೆ ಆಗ ಸರಸ್ವತಿ ಇನ್ನು ಜೀವಂತ ಇತ್ತು ಎಲ್ಲಾ ಕಡೆ. ಆಗಿನ ಕಥೆಯನ್ನ ಹೇಳ್ತಾ ಇದ್ದಾರೆ. ಸರಿ, ನವನಿಧಿಯವರು ಹೇಳಿ. ವಿದೇಹಾನತ ಪುಂಡ್ರಾದ್ಯಾನ್, ವಿದೇಹಾನತ ಪುಂಡ್ರಾದ್ಯಾನ್ ಪುಂಡ್ರಧಾಂ ಮಿಂಚ ರಜತಾಕರಂ ರಜತಾಕರಂ ಮಂದರಂ ತದಧಿಷ್ಠಾನಂ ಮಂದರಂ ತದಧಿಷ್ಠಾನಂ ಮಂದರಂ ತದಧಿಷ್ಠಾನಂ ರಾತಾನಾಂಚ ಮಂದಿರಂ ಕಿರಾತಾನಾಂಚ ಮಂದಿರಂ ಕಿರಾತಾನಾಂಚ ಮಂದಿರಂ. ಇನ್ನು ಆ ಮೇಲ್ಭಾಗದಲ್ಲಿ ವಿದೇಹಾನ್, ವಿದೇಹದ ದೇಶ ಇದೆ. ವಿದೇಹ ದೇಶಕ್ಕೆ ನೀವು ಪ್ರವೇಶ ಮಾಡಬೇಕು. ಪುಂಡ್ರಾನ್, ಪುಂಡ್ರ ಅಂತ ಅನ್ನೋದು ಈ ಅಂಗವಂಗ ಕಲಿಂಗದ ಭಾಗಕ್ಕೆ ಮೇಲ್ಭಾಗಕ್ಕೆ ಅಂಟಿಕೊಂಡ ಭಾಗ. ಪುಂಡ್ರರನ್ನು ಪುಂಡ್ರಾದ್ಯಾನ್. ತಿಮಿಂಚ, ಒಂದು ತಿಮಿ ಅಂತ ಒಂದು ಪರ್ವತ ಇದೆ. ಆ ತಿಮಿ ಪರ್ವತ ಅದಕ್ಕೇನು ವಿಶೇಷ ಅಂದ್ರೆ ರಜತಾಕರ ಅಂತ ಅದನ್ನ ಗುರುತಿಸ್ತಾರೆ. ತಿಮಿಂಚ ರಜತಾಕರಂ. ತಿಮಿ ಎನ್ನುವ ಹೆಸರಿನ ಬೆಳ್ಳಿಯನ್ನ ಹೆಚ್ಚು ಉತ್ಪಾದಿಸುವಂತಹ ರಜತಕ್ಕೆ ಆಕರ, ರಜತಕ್ಕೆ ಮೂಲ, ಬೆಳ್ಳಿಯ ಧಾತುವನ್ನ ಖನಿಜವನ್ನು ಹೊಂದಿರುವ ಭೂಭಾಗ ಅದು, ಅಲ್ಲಿ ಹುಡುಕಬೇಕು. ಆಮೇಲೆ ಮಂದರಂ, ಮಂದರ ಇರುವಂತಹ ಜಾಗ. ಮಂದರಂ ತದಧಿಷ್ಠಾನಂ, ಮಂದರ ಪರ್ವತವನ್ನು ಕೂಡ ಗಮನಿಸಬೇಕು. ಆಮೇಲೆ ಕಿರಾತಾನಾಂಚ ಮಂದಿರಂ, ಕಿರಾತರದ್ದೇ ಒಂದು, ಕಿರಾತರು ಅಂದ್ರೆ ಕಾಡು ಜನರು, ಬೇಟೆಗಾರರು, ಅವರದ್ದೇ ಒಂದು ಜಾಗ ಇದೆ, ಅದನ್ನು ಕೂಡ ಹುಡುಕಬೇಕು. ವಿಚೀಯತಾಂ, ಸೀತಾ ತತ್ರ ವಿಚೀಯತಾಂ. ವಿದೇಹಾನ್ ಪುಲ್ಲಿಂಗ ಪ್ರಥಮ, ದ್ವಿತೀಯ ಬಹು ಅಥ ಅವ್ಯಯ. ಪುಂಡ್ರಾದ್ಯಾನ್ ದ್ವಿತೀಯ ಬಹು. ತಿಮಿಂ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ಏಕವಚನ. ರಜತಾಕರಂ, ರಜತಸ್ಯ ಆಕರಂ, ರಜತಾಕರಂ ದ್ವಿತೀಯ ವಿಭಕ್ತಿ ಏಕವಚನ. ರಜತಾಕರಃ ರಜತಾಕರಂ. ಮಂದರಂ ದ್ವಿತೀಯ ವಿಭಕ್ತಿ ಏಕವಚನ. ತದಧಿಷ್ಠಾನಂ, ತಸ್ಯ ಅಧಿಷ್ಠಾನಂ, ತದಧಿಷ್ಠಾನಂ. ಅದು ಕೂಡ ದ್ವಿತೀಯ ವಿಭಕ್ತಿ ಏಕವಚನ. ಕಿರಾತಾನಾಂ, ಕಿರಾತರ ಷಷ್ಠಿ ಬಹು. ಮಂದಿರಂ ದ್ವಿತೀಯ ವಿಭಕ್ತಿ ಏಕವಚನ.
ಅಪರ್ಣ ಅವರು ಹೇಳಿ. ಸ್ವರ್ಣಾಕರಂ ಸ್ವರ್ಣರೂಪ್ಯಂ स्वर्णाकरं स्वर्णरूप्यं स्वर्णाकरं स्वर्णरूप्यं त्वा सीता ವಿಮೃಗ್ಯತಾಂ त्वा सीता विमृज्यताम् त्वा सीता ಇನ್ನೊಂದ್ಸಲ ಹೇಳಕ್ಕಾಗತ್ತಾ? ಗತ್ವಾ ಸೀತಾ ವಿಮೃಗ್ಯತಾಂ गत्वा सीता विमृग्यताम् गत्वा सीता विमृग्यताम् ಭೂದ್ವೀಪಮತಿಕ್ರಮ್ಯ जम्बूद्वीपमतिक्रम्य ಚಿರಂ ಗಿರಿಪುಂಗವಂ शिशिरं गिरिपुङ्गवम् ಸ್ವರ್ಣಕ್ಕೆ ಆಕರವಾದ, ಸ್ವರ್ಣಾಕರ ಅಂದ್ರೆ ಬಂಗಾರದ ಖನಿಜವುಳ್ಳ ಒಂದು ಜಾಗ ಇದೆ. ಅದು ಕೂಡ ಹುಡುಕ್ಬೇಕಾದ ಜಾಗಗಳಲ್ಲಿ ಒಂದು. ಸ್ವರ್ಣಾಕರಂ ಬಂಗಾರ ತುಂಬಿದ ಜಾಗ. ಸ್ವರ್ಣ ರೂಪ್ಯಂ ಅದಕ್ಕೆ ಹೆಸರೇ ಹಾಗೆ ಹೇಳ್ತಾ ಹೋಗ್ತಾರೆ. ಸ್ವರ್ಣರೂಪ್ಯ ಅಂತಾನೆ ಅದರ ಹೆಸರು. ಅಂತಹ ಸ್ವರ್ಣರೂಪ್ಯಕ್ಕೆ ಹೋಗಿ ಸೀತೆಯನ್ನು ಹುಡುಕಬೇಕು. ಸೀತಾ ತತ್ರ ವಿಮೃಗ್ಯತಾಂ ಗತ್ವಾ ಸೀತಾ ವಿಮೃಗ್ಯತಾಂ. ಆಮೇಲೆ ಜಂಬೂದ್ವೀಪಮತಿಕ್ರಮ್ಯ ಜಂಬೂದ್ವೀಪವನ್ನ ದಾಟಿ ಶಿಶಿರಂ ಗಿರಿಪುಂಗವಂ. ಶಿಶಿರ ಅಂತ ಒಂದು ಗಿರಿ, ಪುಂಗವ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಬೆಟ್ಟಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಶಿಶಿರ ಅನ್ನುವಂತಹ ಶ್ರೇಷ್ಠವಾದ ಪರ್ವತವನ್ನ ಹೋಗಿ ಅಲ್ಲೂ ಕೂಡ ಸೀತಾ ವಿಮೃಗ್ಯತಾಂ ಸೀತೆಯನ್ನ ಅಲ್ಲೂ ಕೂಡ ಹುಡುಕಬೇಕಾದದ್ದಿದೆ. ಸ್ಮಿತಾ ಅವ್ರು ಹೇಳಿ. ದ್ವೀಪಾನನ್ಯಾಪಿ ಪ್ರಾಪ್ಯ ದ್ವೀಪಾನನ್ಯಾನಪಿ ಪ್ರಾಪ್ಯ. ಪ್ರಶ್ನೆ ಇದೆ. ಸೀತಾ ಅನ್ನೋದು ಸೀತಾಮ್ ಅಂತ ಇರ್ಬೇಕಾಯ್ತಲ್ವಾ? ಹುಡುಕಲ್ಪಡಲಿ. ಹ ಕೇಳಿಸ್ಲಿಲ್ಲ. ಕರ್ಮಣಿ ಪ್ರಯೋಗದ ರೂಪ ಆದ್ರಿಂದ ಸೀತಾ ವಿಮೃಗ್ಯತಾಂ ಅಂತಾನೆ ಬರುತ್ತೆ. ಓ ಸರಿ ಸರಿ. ಸೀತಾ ಪ್ರಥಮ ವಿಭಕ್ತಿ ಏಕವಚನ. ವಿಮೃಗ್ಯತಾಂ 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 ವಿಮೃಗ್ಯಂತಾಂ. ಕರ್ಮಣಿ ಲೋಟ್ ಪ್ರಥಮ ಏಕ. ಆಗಮ್ಯತಾಂ ಬರಲ್ಪಡಲಿ ಅಂತ ಮುಂದೆ ಮತ್ತೊಂದು ಅದೇ ತರದಿದೆ. ಜಂಬೂದ್ವೀಪಂ ಅತಿಕ್ರಮ್ಯ. ಜಂಬೂದ್ವೀಪಂ ದ್ವಿತೀಯಾಭಕ್ತಿ ಏಕವಚನ. ಅತಿಕ್ರಮ್ಯ ಲೆಪ್ರತ್ಯಂತಮವ್ಯಯಂ. ಶಿಶಿರಂ ದ್ವಿತೀಯಾಭಕ್ತಿ ಏಕವಚನ. ಗಿರಿಪುಂಗವಂ ಅದು ಕೂಡ ದ್ವಿತೀಯಾಭಕ್ತಿ ಏಕವಚನ. ಸಾಕು. ಹೇಳಿ ಸರಿ. ಈಗ ವ್ಯಾಖ್ಯಾನದಾಗ ಪೂರ್ವಾಂ ಸರಸ್ವತೀಂ ಗತ್ವಾ ಮಾಗದಾನ್ ಮಗದ ವಿಷಯಾನ್ ಅಂತ ಬರ್ದಾರೆ. ಅಂದ್ರೆ ಈಗ ಕಿಷ್ಕಿಂದ ಎಲ್ಲಿತ್ತು ಅನ್ನೋದೇ ಸ್ವಲ್ಪ ಡೌಟ್ ಒಳಗೆ ಬರ್ತಲ್ಲ ಸರ್. ಅಲ್ಲೇ ಐತಂತ ಹೇಳ್ಬೋದಲ್ರಿ? ಎಲ್ಲಿತ್ತು ಅಂದ್ರೆ ಬಿಹಾರ ಮಧ್ಯಪ್ರದೇಶ ಆ ಭಾಗದೊಳಗೆ ಇತ್ತಂತ ಹೇಳ್ಬೋದಲ್ಲ ಸರ್? ಹಾಗೆ ಎಲ್ಲೂ ಕೂಡ ಒಂದು ಪ್ರಸಿದ್ಧಿಯೇ ಇಲ್ಲ. ಮತ್ತೆ ಈಗ ಅದನ್ನೇ ಅಲ್ರಿ ಸರ್, ಹೆಂಗ್ ಲೆಕ್ಕ ತೊಳ್ದೆ? ಈಗ ಅದು ಪೂರ್ವ ದಿಕ್ಕಿನಲ್ಲಿ ಹರಿಲಿಕ್ಕತ್ತ. ಈಗ ಸರಸ್ವತಿ ಪೂರ್ವ ದಿಕ್ಕಿಗೆ ಹರಿಲಿಕ್ಕತ್ತ ಅಂತ ಹೇಳ್ಬೋದಲ್ರಿ? ಸರಸ್ವತಿಗೆ ಹರಿತಾ ಇದೆ. ಇಲ್ಲಿ ಅವರು ಕರ್ನಾಟಕದ ಬಾರ್ಡರ್ ಇಂದ ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಅಂದ್ರೆ ಆ ರೀತಿ ನಿರ್ದೇಶ ಕೊಟ್ರೆ ಪಾಕಿಸ್ತಾನದ ಹತ್ರ ಕರ್ನಾಟಕ ಇರ್ಬೇಕಾಗಿಲ್ಲಲ್ಲ. ಅಲ್ಲ ಸರ್, ಈಗ ಮಾಗಧಾನ ಅಂತ ಅನ್ಲಿಕ್ಕತ್ತಾರಲ್ರಿ ಸರ್, ಅದಕ್ಕಂದೇನೆ. ಮಾಗಧ ಅಂದ್ರೆ ಮಗಧ ದೇಶ, ಬಿಹಾರ. ಹೌದು. ಅಂದ್ರೆ ನಾನೇಂತೀನಿ ಸರ್, ಮಗಧ ದೇಶದಕ್ಕೆ ಸಮೀಪವನ್ನು ನಾವು ಸರಸ್ವತಿ ನದಿ ತೋರಿಸ್ಬೋದ್ರಿ. ತೋರಿಸ್ಬೋದು. ಅದಕ್ಕೆ ಅಲ್ಲೇ ಇರ್ಬೋದೇನೋ ನನ್ನ ಊಹೆ ಐತಿ. ಅದಂದ್ರೆ ಹಿಂಗ್ ಕೇಳಿದ್ನ ಸರ್ ಅಷ್ಟೇ, ಅಲ್ಲಿ ಇರ್ಬೋದೇನೋ ಅಂತ ಹಿಂಗೆ. ಅರ್ಥ ಆಯ್ತು. ನೀವು ಹೇಳ್ತಾ ಇರೋದು ಸರಸ್ವತಿ ಕಿಷ್ಕಿಂಧೆಯಲ್ಲಿದೆ ಅಂತಿದ್ಯಾ? ಅಲ್ಲ ಸರ್, ಪೂರ್ವ ದಿಕ್ಕಿಗೆ ಹರಿತದಲ್ರಿ ಸರ್ ಅದು? ಹೌದು. ಅದಕ್ಕೆ ಆ ಸಂಶಯ ಕೇಳಿದೆ ಸರ್. ಅದು ಹರಿಲಿ. ಕಿಷ್ಕಿಂಧೆ ಇಲ್ಲೇ ಇದೆ ಅಲ್ವಾ? ಇಲ್ಲಿಂದ ಅಲ್ಲಿಗೆ ಸೇನೆಯನ್ನು ಕಳಿಸ್ಕೊಡ್ತಾ ಇರೋದು ಹುಡುಕ್ಲಿಕ್ಕೆ. ಈಗ ಅಮೆರಿಕಕ್ಕೂ ಹೋಗಿ ಬರ್ತಾರೆ, ರಷ್ಯಾಕ್ಕೂ ಹೋಗಿ ಬರ್ತಾರೆ, ಎಲ್ಲಾ ಕಡೆಗೂ ಹೋಗಿ ಬರ್ತಾರೆ. ಅದರ ಕೂಡ ಪೂರ್ವ ದಿಕ್ಕಿಗೆ ಹರಿಯುವ ನದಿ ಅದು ಅಷ್ಟೇ. ಕಿಷ್ಕಿಂಧೆ ಕರ್ನಾಟಕದ ಅಂತ ನಾವು ಹೇಳಿಕತ್ತೀವಲ್ಲ ಸರ್, ಅದಂತ ನಾವ್ ಹೇಳಲಿಕ್ಕೆ ಕಾರಣ ಇದೆ. ನಾವ್ ಹೇಳಲಿಕ್ಕೆ ಕಾರಣ ಏನಿದೆ ಅಂದ್ರೆ, ಪಂಪಾ ನದಿ,
ಪಂಪಾ ಸರೋವರ, ಅದೇ ಇವತ್ತಿಗೂ ಪಂಪಾ ಅಂತ ಹಂಪೆಯನ್ನೇ ಹೇಳುದು, ಹಂಪೆಯ ಪಕ್ಕದ ಪಂಪಾ ತೀರವನ್ನೇ ಹೇಳುದು. ಆಮೇಲೆ ಅದಕ್ಕೆ ಬೇಕಾದಷ್ಟು ಅಲ್ಲಿ ಪರ್ವತಗಳದ್ದೇನೆಲ್ಲ ಕಿಷ್ಕಿಂಧೆಯ ವರ್ಣನೆ ಇದೆ, ಅದು ಹಂಪೆಯ ಸುತ್ತಮುತ್ತನೇ ಬರುತ್ತೆ. ಸರಿ ಸರಿ ಅದು ಇನ್ನೂ ಸ್ವಲ್ಪ ಜಿಯೋಗ್ರಫಿಕಲಿ ಚೆನ್ನಾಗಿ ಅದನ್ನ ನಿರೂಪಣೆ ಮಾಡ್ಲಿಕ್ಕೆ ಆಗುತ್ತೆ. ಇಲ್ಲಿ ಅದಕ್ಕೆ ರಾಮಾಯಣದಲ್ಲಿ ಸ್ವಲ್ಪ ವಿಸ್ತಾರ ಇರುತ್ತೆ, ಇಲ್ಲಿ ಸ್ವಲ್ಪ ಸಂಗ್ರಹ ಮಾಡಿ ಹೇಳ್ತಾರೆ. ರಾಮಾಯಣದಲ್ಲಿ ನೋಡಿದ್ರೆ ಇನ್ನೂ ಚಂದ ಗೊತ್ತಾಗುತ್ತೆ ಆ ವಿಷಯ. ಸರಿ ಸರಿ ಸರಿ.